ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ಲಾಸ್ಟ್ ಟೈಮ್ ಎಲ್ಲ ನಾವು ರಿಜಿಸ್ಟ್ರೇಷನ್ ಬಗ್ಗೆ ಹೇಗೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕು, ಯಾವ ರೀತಿ ಏನು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಹೇಳಿದೆ ನಾನು ಆಲ್ಮೋಸ್ಟ್ 2/3 ಅಷ್ಟೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿ ಹೋಗಿದೆ. ಇನ್ನು ಉಳಿದಿರುವಂಥದ್ದೊಂದು 3/3 ಲಾಸ್ಟ್ 1/3 ಪಾರ್ಟ್ ಅಷ್ಟೇ ಮಾಡಬೇಕು ಅಂತ. ಸೊ ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಿಕೊಂಡು ಒಂದಿಷ್ಟು ಸಿಲೆಬಸ್ಸನ್ನು ಇದು ಮಾಡಿದ್ದೇನೆ, ಇಲ್ಲಿ ನೋಟ್ ಡೌನ್ ಮಾಡಿದ್ದೇನೆ. ಸೊ ಎನಿಯೋ ಈ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಏನು ಅಂತ ಎಲ್ಲ ಆಲ್ರೆಡಿ ಸಿಲೆಬಸಲ್ಲಿ ಡಿಸ್ಕಷನ್ ಆಗಿದೆ. ಈಗ ಇದರಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ರೈಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಏನು ಕ್ವಶನ್ಸ್ಗಳು ಕೇಳ್ಬೋದು ಈ ಮೇಲ್ಗಡೆ ಇರುವಂಥ ಸಿಲೆಬಸ್ ಪಾಯಿಂಟಿನ ಮೇಲೆ ಅಂತಂದರೆ, ಈ ಟ್ರೇಡ್ ಯೂನಿಯನ್ ಅಂದರೆ ಏನು, ಮತ್ತೆ ಅದೇ ಸೆಕ್ಷನ್ 2 ಕ್ಲಾಸ್ ಹೆಚ್ಚು ಏನು ಅಂತ ಬರೀತೀರಾ. ಓಕೆ ವೆಲ್, ಅದಾದಮೇಲೆ ಇಮ್ಯುನಿಟೀಸ್ ಅವೈಲೇಬಲ್, ಏನೇನು ಇಮ್ಯುನಿಟೀಸ್ ಅವೈಲೇಬಲ್ ಇದೆ ಟ್ರೇಡ್ ಯೂನಿಯನ್ಗೆ, ಓಕೆನಾ ಅಂತಂದರೆ ಈ ಟ್ರೇಡ್ ಯೂನಿಯನ್ ಏನಿದೆ ಅವಕ್ಕಿರುವಂಥ ವಿನಾಯಿತಿಗಳು ಯಾವುವು, ಎಕ್ಸ್ಕ್ಯೂಸ್ಗಳು ಯಾವುವು, ಯಾವ್ಯಾವ ರೀತಿ ವಿನಾಯಿತಿಗಳನ್ನ ಆ ಟ್ರೇಡ್ ಯೂನಿಯನ್ಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ಅಮಾಗ್ಲೇಷನ್ ಆಫ್ ದ ಟ್ರೇಡ್ ಯೂನಿಯನ್. ಸೊ ಎರಡು ಸಂಘಗಳ ವಿಲೀನ, ಅಮಾಗ್ಲೇಷನ್ ಅಂತಂತಂದರೆ ಕನ್ನಡದಲ್ಲಿ ವಿಲೀನ ಅಂತ ಕರೀತಾರೆ. ವಿಲೀನ ಅಂದರೆ ಏನು, ಎರಡು ಸೇರ್ಕೊಳ್ಳುವಂಥದ್ದು, ಅದು ವಿಲೀನ ಆಗುವಂಥದ್ದು. ಸೊ ಆ ರೀತಿಯಾದಂಥದ್ದು. ಸೊ ಈ ವಿಲೀನ ಆಗಬೇಕಾದ್ರೆ ನೇಮ್ ಚೇಂಜು ಬಗ್ಗೆ, ಆಲ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ಫಸ್ಟ್ ನಾನು ಒಂದು ಬೇರೆ ಆ್ಯಕ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಸೆಕ್ಷನ್ಸ್ ಎಲ್ಲ ನಾನು ಶೋ ಮಾಡಿದೆ, ಯಾವ್ಯಾವ ಸೆಕ್ಷನ್ಸಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಸೊ ಅದನ್ನು ಎರಡನ್ನೂ ಕೂಡ ಬರಿಬೇಕಾಗುತ್ತೆ. ಈಗ ಅದನ್ನು ಕೂಡ ನಾನು ಹೇಳ್ತೇನೆ. ಆಮೇಲೆ ಈ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದರೆ ಏನು, ಅದ್ರ ಟೈಪ್ಸ್ಗಳು ಏನಿದೆ, ಯಾವ್ಯಾವ ಮೆಥಡ್ಸಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ನ ಮಾಡಬಹುದು, ಸೆಟ್ಲ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂತ ವಿಷಯ ಕೇಳಿದ್ದಾರೆ. ಸೊ ವೆಲ್, ಈ ವಿಷಯದ ಮೇಲೆ ಒಂದು 2-3 ವೀಡಿಯೋಸ್ದಲ್ಲಿ ಕ್ಲೋಸ್ ಮಾಡೋಣ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದರೆ, ಇಮ್ಯುನಿಟಿ ಅಂತ ಏನಿದೆ ಈ ಇಮ್ಯುನಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ಸ್ಗಳು ಅಂತ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿದೆ, ಯಾವ್ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಟ್ರೇಡ್ ಯೂನಿಯನ್ಗೆ ಬರುತ್ತೆ ಅಂತ. ಸೊ ನೀವು ಕೇಳಿಲ್ಲ, ಬೇಸಿಕ್ ಪ್ರಾಬ್ಲಮ್ಸ್ಗಳಷ್ಟೇ ಅದು, ಬಟ್ ಅದನ್ನು ಕೂಡ ಮಾಡೋಣ. ಇನ್ನೊಂದು 2 ವಿಡಿಯೋದಲ್ಲಿ ಒಂದು ಅಮಾಗ್ಲೇಷನ್ ಒಂದು ಮಾಡೋಣ, ಆಮೇಲೆ ಕಲೆಕ್ಟಿವ್ ಬಾರ್ಗೇನಿಂಗ್ ಒಂದು ಮಾಡೋಣ. ಓಕೆ ವೆಲ್, ಇಮ್ಯುನಿಟೀಸ್ ಅಂದರೆ ಏನು, ಪ್ರಿವಿಲೇಜಿಯಸ್ಗಳು, ಸವಲತ್ತುಗಳು ಅಂತ ಏನು ನಾವು ಕರಿತೀವಲ್ವಾ ಕನ್ನಡದಲ್ಲಿ, ಏನು ಹೇಳಿ, ಸವಲತ್ತುಗಳು ಅಂತ ಕರಿತೀವಿ. ಪ್ರಿವಿಲೇಜಿಯಸ್ಗಳು ಇಲ್ಲ ವಿನಾಯಿತಿಗಳು, ಸವಲತ್ತುಗಳು ಅಂತ ಕರಿತೀವಿ. ಈ ಟ್ರೇಡ್ ಯೂನಿಯನ್ ಅಂತ ಫಾರ್ಮ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಈ ಟ್ರೇಡ್ ಯೂನಿಯನ್ಗೆ ಏನಾದರೂ ಒಂದು ಪ್ರೊಟೆಕ್ಷನ್ ಕೊಡಬೇಕಲ್ವಾ. ಸೊ ಯಾರು ಕೂಡ ಏನು ಕೂಡ ಅದು ಹೇಳಿಲ್ದಂಗೆ, ಸೊ ಅದು ಆ್ಯಕ್ಷನ್ ತೊಗೊಂಡ ಹಾಗೆ ಸೂ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಪ್ರೊಟೆಕ್ಷನ್ ಕೊಡಬೇಕಲ್ವಾ. ಈ ರೀತಿಯಾದಂಥ ಪ್ರೊಟೆಕ್ಷನ್ಗೆ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನು ಈ ನಮ್ಮ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂಡರಲ್ಲಿ ಕೊಟ್ಟಿದೆ. ಮೊದಲನೇದು, ಇದು ಎಲಿಜಿಬಲ್ ಆಗಿದೆ. ಓಕೆ, ಯಾವುದಕ್ಕೆ, ಒಂದು ಇಮ್ಯುನಿಟಿನ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿದೆ. ಇಲ್ಲಿರುವಂಥ ಸದಸ್ಯರು ಮತ್ತು ನಾಯಕರು ಯಾರಿರ್ತಾರಲ್ವಾ, ಈ ಸದಸ್ಯರು ನಾಯಕರಿಗೆ ಹಲವಾರು ಸವಲತ್ತು ಇಮ್ಯುನಿಟೀಸ್ಗಳನ್ನು ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿರುವಂಥ ಮೆಂಬರ್ಸು ಮತ್ತು ಲೀಡರ್ಸ್ಗಳಿಗೆ, ಯಾವುದ್ರ ಮೆಂಬರ್ಸ್ ಲೀಡರ್ಸ್ ಮಾತಾಡ್ತಾ ಇದ್ದೀವಿ ಹೇಳಿ ನಾವು, ಟ್ರೇಡ್ ಯೂನಿಯನ್ನ ಮೆಂಬರ್ಸ್ ಲೀಡರ್ಸ್ ಇರ್ತಾರಲ್ಲ, ಇವ್ರಿಗೆ ಒಂದು ಸ್ವಲ್ಪ ಸವಲತ್ತುಗಳನ್ನು ಕೊಟ್ಟಿರ್ತಾರೆ. ಯಾಕಂದರೆ ಇವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಪವರ್ಸ್ ಎಲ್ಲ ಕೊಟ್ಟಿಲ್ಲ ಅಂತಂತಂದರೆ ಇವ್ರು ಹೇಗೆ ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ, ತಮ್ಮ ವಾಯ್ಸನ್ನು ರೈಸ್ ಮಾಡಿಬಿಟ್ಟು ಅವ್ರು ಹೋಗಿ ಮಾತಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಸಪ್ರೇಟ್ ಪವರ್ಸನ್ನು ಕೊಟ್ಟಿರ್ತಾರೆ, ಇಮ್ಯುನಿಟಿ ಕೊಟ್ಟಿರ್ತಾರೆ, ಪ್ರಿವಿಲೇಜಸ್ಗಳನ್ನು ಕೊಟ್ಟಿರ್ತಾರೆ. ಮೀನಿಂಗ್ ಬೇರೆ ಬೇರೆ ಆದರೂ ಕೂಡ ಜನರಲಿ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಒಂದು ಜನರಲ್ ವರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ವೆಲ್, ಈಗ ಇಮ್ಯುನಿಟಿ ಫ್ರಮ್ ಸಿವಿಲ್ ಲಿಯಾಬಿಲಿಟಿ ಅಂತ ಇದೆ. ಅಂತಂದರೆ ಈ ಸಿವಿಲ್ ಕೇಸಸ್ಗಳು ಏನು ಬೀಳುತ್ತಲ್ವ, ಸಿವಿಲ್ ಸೂಟ್ಸ್ಗಳು, ಇದರಿಂದ ಅವರಿಗೆ ವಿನಾಯಿತಿ ಇದೆ. ಅರ್ಥ ಆಯ್ತಾ ನಿಮಗೆ? ಯಾರಿಗೆ? ಸೆಕ್ಷನ್ 18 ಪ್ರಕಾರ, ಸೆಕ್ಷನ್ 18 ಹೇಳೋ ಪ್ರಕಾರ ಸಿವಿಲ್ ಸೂಟ್ಸ್ಗಳಲ್ಲಿ ವಿನಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗಿದೆ ಅಂತಂತಂದರೆ, ಈ ವಿನಾಯಿತಿ ಯಾರ್ಯಾರು ಅಧಿಕಾರಿಗಳಿರ್ತಾರೆ, ನೋಂದಾಯಿತ ಟ್ರೇಡ್ ಯೂನಿಯನ್ ಸದಸ್ಯರಿರ್ತಾರೆ, ಯಾರ್ಯಾರು ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ಗಳಿರ್ತಾರಲ್ವ ಮೆಂಬರ್ಸ್ಗಳು ಅವರು, ಮತ್ತು ಅದ್ರದ್ದು ಆಫೀಸರ್ಸ್ಗಳೇನಿರ್ತಾರಲ್ಲ ಅವರಿಗೆ ಈ ಫೆಸಿಲಿಟಿಯನ್ನು ಕೊಡಲಾಗುತ್ತದೆ. ಅಂತಂತಂದರೆ ಇವ್ರಿಗೆ ಯಾವ ರೀತಿಯ ಒಂದು ಪ್ರೊಟೆಕ್ಷನ್ನ ಕೊಡ್ತಾರೆ ಅಂತಂತಂದರೆ, ಈಗ ಇವರ ಉದ್ಯೋಗ ಏನಿರುತ್ತಲ್ವ, ಈಗ ಈ ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮ್ ಇದೆ. ಸೊ ಅಂತಹ ಕಾರ್ಯ ಏನಿದೆ, ಒಂದು ಉದ್ಯೋಗದ ಒಪ್ಪಂದ ಏನಾದರೂ ಉಲ್ಲಂಘಿಸಲು ಇತರ ವ್ಯಕ್ತಿಯನ್ನು ಪ್ರೇರೇಪಿಸಿದ ಆಧಾರದ ಮೇಲೆ ವ್ಯಾಪಾರ ವಿವಾದಕ್ಕೆ ಸಂಬಂಧಿಸಿದ ಚಟುವಟಿಕೆ ಅದರ ವಿರುದ್ಧ ಯಾವುದೇ ನಾಗರಿಕ ಕ್ರಮವನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಏನು ಹೇಳ್ತಾ ಇದೆ ಅಂತಂದರೆ, ಈ ಎಂಪ್ಲಾಯ್ಮೆಂಟ್ ಅನ್ನೋವಂಥದ್ದು ಏನಿದೆ, ಜಾಬ್ ಆಕ್ಟಿವಿಟಿ ಅನ್ನೋಂಥದ್ದು ಏನಿದೆ, ಈ ಜಾಬ್ ಆಕ್ಟಿವಿಟಿನ ಡಿನೇ ಮಾಡೋ ರೀತಿ ಯಾವುದೇ ಒಂದು ರೀತಿಯಾದಂತಹ ಏನಾದರೂ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಅದು ವ್ಯಾಲಿಡ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ಅದಾದಮೇಲೆ ಇವರು ಮಾಡುವಂತಹ ಟ್ರೇಡು, ಇವ್ರು ಮಾಡುವಂಥ ಬಿಸ್ನೆಸ್ಸು, ಇವ್ರು ಮಾಡುವಂಥ ಎಂಪ್ಲಾಯ್ಮೆಂಟು ಇದರಲ್ಲಿ ಇಂಟರ್ಫೈರ್ಸ್ ಆಗೋಕ್ಕೆ ಬಿಡೋದಿಲ್ಲ, ಆಗೋ ಹಾಗಿಲ್ಲ. ಆಮೇಲೆ ಇವ್ರ ಹತ್ರ ಏನಾದರೂ ಒಂದು ಲೀಗಲ್ ಆ್ಯಕ್ಷನ್ ಏನಾದರೂ ತೊಗೋಬೇಕು ಅಂತಂತಂದರೆ, ಬೆದರಿಕೆ, ಹಿಂಸಾಚಾರ, ಯಾವುದೇ ರೀತಿಯಾದಂಥ ವಿಧಾನಗಳು ಏನಾದರೂ ಒಂದು ಫಾಲೋ ಮಾಡ್ತಾರೆ ಅಂತಂದರೆ ಅವಕ್ಕೆ ರಕ್ಷಣೆ ಇರೋದಿಲ್ಲ. ರಕ್ಷಣೆ ಇರೋದಿಲ್ಲ ಅಂತಂತಂದರೆ ಇವ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಟ್ರೇಡ್ ಯೂನಿಯನ್ ಎಲ್ಲ ಸೇರಿಕೊಂಡು, ಲೀಡರ್ಗಳು, ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಂದು ಸ್ಟ್ರೈಕಿಗೆ ಅಂತ ಹೋಗ್ತಾರೆ. ಓಕೆ, ನೀನು ಸ್ಟ್ರೈಕಿಗೆ ಹೋಗಿದೆಯಾ ಅಂತೇಳಿ ಓನರ್ ಏನು ಮಾಡ್ತಾನೆ, ಇವನನ್ನು ಜೈಲ್ಗೆ ಹಾಕ್ಸೋದು, ಇವನನ್ನು ಕೆಲಸದಿಂದ ತೆಗೆದು ಹಾಕೋದು, ಇವನ ಸಂಬಳನ ಕಡಿಮೆ ಮಾಡೋವಂಥದ್ದು. ಯಾಕಂದ್ರೆ ಯೂನಿಯನ್ ಲೀಡರ್ ಇರ್ತಾನಲ್ಲ ಅವನು. ಈ ರೀತಿ ಯಾವ ರೀತಿ ಮಾಡೋ ಹಾಗಿಲ್ಲ, ಸಿವಿಲ್ ಸೂಟ್ಸ್ಗಳನ್ನೆಲ್ಲ ಫೈಲ್ ಮಾಡೋ ಹಾಗಿಲ್ಲ ಅಂತ ಇದೆ. ಸೊ ಇದಕ್ಕೆ ಒಂದು ಕೇಸ್ ಇದೆ, ದ ಇಂಡಿಯನ್ ನ್ಯೂಸ್ ಪೇಪರ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ TM ನಾಗರಾಜನ್ ಅಂತೇಳಿ.
ಈ ಕೇಸಲ್ಲಿ ಏನಾಗುತ್ತೆ ಅಂತಂತಂದರೆ, ಒಂದು ಆಡಳಿತ ಮಂಡಳಿ ಏನಿದೆಯಲ್ವಾ, ಈ ದೂರು ಕಂಪ್ಲೇಂಟ್ ಈ ರೀತಿ ಇದೆ. ಆಡಳಿತ ಮಂಡಳಿ ಏನು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ, ಆ ಆಡಳಿತ ಮಂಡಳಿಯಿಂದ ಹಿಂಸಾಚಾರ ಮಾಡಿದ್ದಾರೆ ಅಂತೇಳಿ ಆರೋಪದ ಮೇಲೆ ಪ್ರಾಥಮಿಕವಾಗಿ ಮೊಕದ್ದಮೆಯನ್ನು ನಿರ್ವಹಿಸಬಹುದಾಗಿದೆ ಅಂಥೇಳಿ ಸೆಕ್ಷನ್ 18ನಲ್ಲಿರುವಂಥ ಯೂನಿಯನ್ ಟ್ರೇಡ್ ಆ್ಯಕ್ಟ್ನ ಪ್ರಕಾರ ಡಿಕ್ಲೇರ್ ಮಾಡ್ತಾರೆ. ಓಕೆನಾ? ಸೊ ಅಲ್ಲಿ ಹಿಂಸಾಚಾರ ಮಾಡೋ ರೇಂಜಿಗೆ ಏನಾದರೂ ಮಾಡಿದರೆ ಅಥವಾ ಅತಿಯಾಗಿ ಸೆಕ್ಷನ್ 18ನ ಎಕ್ಸೀಡ್ ಮಾಡಿದರೆ, ಸೆಕ್ಷನ್ 18ನ ಎಕ್ಸೀಡ್ ಮಾಡಿಲ್ದಂಗೆ ಎಷ್ಟು ಬೇಕೋ ಅಷ್ಟು ಇಮ್ಯುನಿಟಿನ ಕೊಟ್ಟರೆ ಓಕೆ. ಬಟ್ ಸೆಕ್ಷನ್ 18 ಏನಾದರೂ ಎಕ್ಸೀಡ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಆಬ್ವಿಯಸ್ಲಿ ಏನು ಹೇಳುತ್ತೆ ಕೋರ್ಟು, ನೀವು ಮಾಡ್ತಾ ಇರೋದು ಹಿಂಸಾಚಾರ, ಸೊ ಈ ರೀತಿಯಾಗಿ ಮಾಡೋ ಹಾಗಿಲ್ಲ, ಲಭ್ಯವಿಲ್ಲ, ನಿಮಗೆ ಈ ಫೆಸಿಲಿಟಿನ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಹೇಳ್ತಾರೆ. ಸೊ ದಾವೆ ಕೂಡ ಇದೇ ರೀತಿಯಾಗಿ ನಿರ್ಧಾರ ಆಗುತ್ತೆ. ಸೊ ಇಲ್ಲಿ ಬೇಸಿಕ್ ಅಷ್ಟೇ, ಇದ್ರದ್ದು ಫ್ಯಾಕ್ಟ್ಸ್ ಎಲ್ಲ ಏನೂ ಇರಲ್ಲ, ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಅಷ್ಟೇ ಸೆಕ್ಷನ್ 18 ಮೇಲೆ. ಸೊ ಜಸ್ಟ್ ಕೇಸ್ ಹೆಸರನ್ನು ಮೆನ್ಷನ್ ಮಾಡಿ ಒಂದು ಸ್ಟೇಟ್ಮೆಂಟ್ ಬೇಸ್ ತೊಗೊಳ್ಳಿ. ಇದು ಬಿಟ್ಟು ಸುಮಾರು ಕೇಸ್ ಲಾಸ್ಗಳೆಲ್ಲ ಮೆನ್ಷನ್ ಆಗಿದೆ ನೋಟ್ಸಲ್ಲಿ. ಓಕೆ, ಸೊ ನೀವು ಅದನ್ನೇ ಕೂಡ ರೆಫರ್ ಮಾಡಿದ್ರು ನಡೆಯುತ್ತೆ. ಬೇಸಿಕಲಿ ಏನಿದು ಇಮ್ಯುನಿಟಿ ಅಂತ ಅರ್ಥ ಆದರೆ ಸಾಕು. ಈಗ ಇಮ್ಯುನಿಟಿ ಸಿವಿಲ್ ಕೇಸಸ್ಗಳು ನೋಡಿದ್ವಲ್ವಾ, ಸೊ ಇದೇ ರೀತಿ ಇಮ್ಯುನಿಟಿ ಟಾರ್ಷಿಯಸ್ ಲಯಬಿಲಿಟಿಯಲ್ಲಿ ನೋಡಬೇಕಾಗುತ್ತೆ. ಏನಿದು ಟಾರ್ಷಿಯಸ್ ಲಯಬಿಲಿಟಿ ಅಂತಂದರೆ, ಟಾರ್ಟಲ್ಲಿ ಓದಿದ್ರಲ್ವ ನೀವು, ಟಾರ್ಟಿನ್ ನಡೆಯುವಂಥ ಸಣ್ಣ ಪುಟ್ಟ ಕೇಸಸ್ಗಳು ಏನಿದೆಯಲ್ವಾ, ಸೊ ಅದರಲ್ಲೂ ಕೂಡ ಇವರಿಗೆ ವಿನಾಯಿತಿಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಯಾವುದು, ಕ್ವಾಸಿ ಕಾಂಟ್ರಾಕ್ಟರ್ಗಳಲ್ಲಿ ಕೊಡ್ತಾರೆ, ಟ್ರಸ್ಟಲ್ಲಿ ಕೊಡ್ತಾರೆ, ಸೊ ಅದಾದಮೇಲೆ ಬೇರೆ ಬೇರೆ ಒಬ್ಲಿಗೇಷನ್ಸಲ್ಲಿ ಕೊಡ್ತಾರೆ, ಟ್ರೆಸ್ ಪಾಸಲ್ಲಿ ಕೊಡ್ತಾರೆ, ಪ್ರೈವೇಟ್ ಪಬ್ಲಿಕ್ ನ್ಯೂಸೆನ್ಸ್ ಇವೆಲ್ಲ ಇದರಲ್ಲಿ ಓದಿರುವಂಥದ್ದಲ್ವ ನೀವು. ಯಾವುದು ನಮ್ಮ ಟಾರ್ಟಲ್ಲಿ ಓದಿರ್ತಿರಲ್ಲ, ಟಾರ್ಟರ್ ಏನೇನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತಲ್ಲ, ಆ ಪ್ರಾಬ್ಲಮ್ಸ್ಗಳಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ವಿನಾಯಿತಿನ ಕೊಡ್ತಾರೆ. ಇದು ಸೆಕ್ಷನ್ 18+2 ಹೇಳುತ್ತೆ. ಯಾಕೆ ಕೊಡ್ತಾರೆ ಅಂತಂತಂದರೆ, ಇವ್ರು ಇದನ್ನೆಲ್ಲ ಮಾಡಿದ್ರೇ ನನಗೆ ನ್ಯಾಯ ಬೇಕು ಅಂತ ಕೇಳೋಕ್ಕಾಗೋದು ಈ ಲೀಡರ್ಸ್ಗಳೆಲ್ಲ ಹೋಗಿಬಿಟ್ಟು, ಸೊ ಅಲ್ಲಿ ಕೊಡ್ತಾರೆ. 3ನೇ ಪಾಯಿಂಟು, ಇಮ್ಯುನಿಟಿ ಫ್ರಮ್ ಕ್ರಿಮಿನಲ್ ಲಿಯಾಬಿಲಿಟಿ ಅಂತಂದರೆ ಇವರ ಮೇಲೆ ಕ್ರಿಮಿನಲ್ ಕೇಸಸ್ಗಳನ್ನು ನೋಂದಣಿ ಮಾಡುವಂಥದ್ದನ್ನು ಸ್ವಲ್ಪ ವಿನಾಯಿತಿ ಇದೆ. ಸ್ವಲ್ಪ ಅಂತಂದರೆ ಈಗ ಕೊಲೆ ಮರ್ಡರ್ ಮಾಡಿ ಹೊಡೆದಾಟ ಹಿಂಸಾಚಾರ ಇವೆಲ್ಲ ಮಾಡಿದರೆ ತೊಗೊಂಡೋಗಿ ಹಾಕ್ತಾರೆ, ಅದರಲ್ಲೇನಿಲ್ಲ, ಸೆಕ್ಷನ್ 17 ಎಕ್ಸ್ಪ್ಲೈನ್ ಮಾಡುತ್ತಿದ್ದು. ಬಟ್ ಆದರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಒಂದು ಇದೆಯಲ್ವಾ, ಸೊ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ ಏನು, ನಾವು ಆಲ್ರೆಡಿ IPCಯಲ್ಲಿ ಓದಿದ್ದೀವಿ. ಅಂತಂದರೆ ಒಂದು 10 ಜನ, ಒಂದು 4-5 ಜನ 10 ಜನ ಸೇರಿಕೊಂಡು ಪಿತೂರಿ ಮಾಡೋ ಅಂಥದ್ದು, ಈ ರೀತಿಯಾದಂಥ ಒಂದು ಪ್ಲ್ಯಾನ್ ಮಾಡೋಣ, ಸೊ ಅಲ್ಲಿ ದಂಗೆ ಎಬ್ಬಿಸೋಣ, ಈ ರೀತಿಯಾದಂಥ ಒಂದು ಪ್ಲಾನ್ ಏನಾದ್ರು ಮಾಡಿದ್ರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂತಾರೆ. ಬಟ್ ಆ್ಯಕ್ಚುಲಿ ಇದು ಹೆಂಗೆ ಕಾಣಿಸುತ್ತೆ ಗೊತ್ತಾ, ಯೂನಿಯನ್ ಟ್ರೇಡ್ ಎಲ್ಲರೂ ಸೇರಿಕೊಂಡು ಲೇಬರ್ಸ್ ಅವರೆಲ್ಲ ಸೇರ್ಕೊಂಡು ಒಂದು ಯೂನಿಯನ್ ಕಟ್ಕೊಂಡು ಹೋಗ್ತಾ ಇದ್ರೆ ಮತ್ತು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ತಾನೇ ಕಾಣುತ್ತೆ. ಸೊ ಈ ರೀತಿ ಇವರೇನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ನ್ಯಾಯಕ್ಕೋಸ್ಕರ, ತನ್ನ ಹಕ್ಕಿಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯೆಲ್ಲ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅನ್ನೋ ರೀತಿಯಾದಂತಹ ಒಂದು ಇವರಿಗೆ ಸವಲತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಅಲ್ಲ, ಇದು ಬಿಟ್ಟು ಕೂಡ ಈಗೇನಾದರೂ ಇವ್ರು ಮುಷ್ಕರು ಕರೀತಾರೆ ಅಂತಂದರೆ ಸ್ಟ್ರೈಕಿಗೋಸ್ಕರ ಕರೀತಾರೆ, ಸ್ಟ್ರೈಕ್ ಮಾಡಬೇಕು, ಸ್ಟ್ರೈಕ್ ಮಾಡಿಬಿಟ್ಟು ನ್ಯಾಯನ ತಗೊಳ್ಬೇಕು. ಆ ಟೈಮಲ್ಲಿ ಇವ್ರ ಮೇಲೆ ಸಿವಿಲ್ ಸೂಟ್ ಹಾಕುವಂಥದ್ದು ಅಥವಾ ಲೀಗಲ್ ಕಾನೂನುಗಳನ್ನು ರೈಸ್ ಮಾಡುವಂಥದ್ದು, ಈ ರೀತಿಯಾದಂತಹ ಪ್ರೊಟೆಕ್ಷನನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿಯಾದಂತೆಲ್ಲ ಮಾಡೋ ಹಾಗಿಲ್ಲ ಅಂತ. ಇವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದಾದ್ರೂ ಒಂದು ಹಕ್ಕಿಗೋಸ್ಕರ ಮಾಡ್ತಾ ಇರ್ತಾರೆ, ಆ ರೀತಿ ಇವ್ರಿಗೆ ಇಮ್ಯುನಿಟಿ ಇರುತ್ತೆ. ಸೊ ಇದನ್ನು ಎಕ್ಸ್ಪ್ಲನೇಷನ್ ಇಲ್ಲಿ ಮಾಡಿದ್ದಾರೆ. ಸೊ ಇದಿಷ್ಟು ಇಮ್ಯುನಿಟಿಗೆ ಅಂತ ನೀವು ಬರೆದ್ರೆ ಸಾಕಾಗುತ್ತೆ. ಮೇ ಬಿ ಸಮ್ಟೈಮ್ಸ್ 10 ಮಾರ್ಕ್ಸಿಗೆ ಕೇಳ್ತಾರೆ, ಮೇ ಬಿ ಸಮ್ಟೈಮ್ಸು. ಬಟ್ ಎನಿಹೌ ತುಂಬ ಜನರಲ್ ಆಗಿರೋ ಟಾಪಿಕ್ ಆಗಿರೋದ್ರಿಂದ ಹಾಗೆ ನಿಮಗೆ ಒಂದು ಸಲ ನೀವು ಸರಿಯಾಗಿ ಕೇಳಿಸ್ಕೊಂಡು ಸಾಕಾಗುತ್ತೆ. ಸೊ ಪಾಯಿಂಟ್ ಒಂದು ನೋಟ್ ಡೌನ್ ಮಾಡ್ಕೊಂಡು ಹೋಗ್ಬೋದು ಇಮ್ಯುನಿಟಿ ಅಂದರೆ ಏನು ಅಂತ. ಓಕೆ, ವೆಲ್, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಪ್ರಾಬ್ಲಮ್ಸ್ ಆಫ್ ಟ್ರೇಡ್ ಯೂನಿಯನ್ ಅಂತಿದೆ, ಕೇಳಿಲ್ಲ ಎಕ್ಸಾಮ್ಸಿಗೇನು, ಬಟ್ ಸಿಲೆಬಸ್ ಕಾಪಿಯಲ್ಲಿದೆ. ಎನಿಹೌ ನಾವು ಪ್ರತಿಯೊಂದು ಪಾಯಿಂಟನ್ನು ಕೂಡ ಕವರ್ ಮಾಡಲೇಬೇಕಲ್ಲ ಸಿಲೆಬಸ್ ಕಾಪಿಯಲ್ಲಿ. ಸೊ ಗೊತ್ತೇ ಇರುತ್ತೆ ಟ್ರೇಡ್ ಯೂನಿಯನ್ನ ಪ್ರಾಬ್ಲಮ್ ಏನು ಅಂತ. ಸೊ ಒಂದು ಟ್ರೇಡ್ ಯೂನಿಯನ್ ಕಟ್ಕೊಂಡಿದ್ದೀವಿ, ಆ ಟ್ರೇಡ್ ಯೂನಿಯನ್ ಪ್ರಾಬ್ಲಮ್ಸ್ ಏನೇನಿರುತ್ತೆ, ಮಲ್ಟಿಪ್ಲಿಸಿಟಿ ಆಫ್ ದ ಯೂನಿಯನ್, ಒಂದಕ್ಕಿಂತ ಜಾಸ್ತಿ ಯೂನಿಯನ್ ಕಟ್ಕೊಳ್ಳೋದು. ಸೊ ಆ್ಯಕ್ಚುಲಿ ಏನು ಆಬ್ಜೆಕ್ಟಿವ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಅದು ಇಲ್ಲದೆ ಇರೋದು. ಆಮೇಲೆ ಯೂನಿಯನ್ ಸ್ಟ್ರಕ್ಚರೇ ಇಲ್ಲ, ಅಲ್ಲಿ ಸರಿಯಾಗಿರಬೇಕಾಗಿರುವಂಥ ಒಬ್ಬ ಹೆಡ್ ಇಲ್ಲ, ಜನರಲ್ ಇಲ್ಲ, ಸೆಕ್ರೆಟ್ರಿ ಇಲ್ಲ, ಇದು ಕೂಡ ಅದ್ರದ್ದು ಒಂದು ಪ್ರಾಬ್ಲಮ್ ಅಷ್ಟೇ. ಆಮೇಲೆ ಲಿಮಿಟೆಡ್ ಮೆಂಬರ್ಶಿಪ್ಪು ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ಹೈಯೆಸ್ಟು ಮೆಂಬರ್ಶಿಪ್ಪು ಜಾಸ್ತಿ ಜನ ಎನ್ರೋಲ್ ಆಗಂಗಿಲ್ಲ, ಬರೋ ಎಲ್ಲ ಎಂಪ್ಲಾಯೀಸ್ಗಳು ಬರೋಂಗಿಲ್ಲ. ಈ ರೀತಿ ಅಂತ ರಿಜಿಸ್ಟ್ರೇಷನ್ ಟೈಮಲ್ಲಿ ರಿಜಿಸ್ಟರ್ ಆಫೀಸ್ಗಳು ಸಮಸ್ಯೆ ಮಾಡ್ತಾರೆ. ಇದು ಆಮೇಲೆ ಫೈನಾನ್ಸು, ದುಡ್ಡೇ ಇಲ್ಲ ಅವ್ರ ಹತ್ರ, ಯಾರ ಹತ್ರ, ಯೂನಿಯನ್ ಹತ್ರ. ಯೂನಿಯನ್ ಏನೋ ಕಟ್ಕೊಂಡು ಬಿಡ್ತಾರೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು. ಸೊ ದುಡ್ಡೇ ಇಲ್ಲ, ಎಂದು ಆರ್ಥಿಕ ಸಮಸ್ಯೆಗಳು, ಸಂಪನ್ಮೂಲಗಳಿಲ್ಲ ಅಂತಂದರೆ ಆ ಟೈಮಲ್ಲಿ ಸಮಸ್ಯೆನ ಅನುಭವಿಸ್ತಾರೆ. ಸೊ ಅದಾದಮೇಲೆ ಸ್ಮಾಲ್ ಸೈಜಲ್ಲಿರುವಂಥದ್ದು, ಸಣ್ಣ ಗಾತ್ರ, ಯಾವ ರೀತಿ ಅಂತಂತಂದರೆ ಒಕ್ಕೂಟ ಏನೋ ಇದೆ ಬಟ್ ತುಂಬ ಚಿಕ್ಕದಾಗಿದೆ. ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಸವಾಲೇ ಏರ್ಸಂಗಿಲ್ಲ ಹೋಗ್ಬಿಟ್ಟು ಅಪೋಸಿಟ್ ಆಗಿ ಓನರ್ ಹತ್ರ, ಆ ರೀತಿಯಾದಂಥ ಒಂದು ಸಮಸ್ಯೆ. ಆಮೇಲೆ ಲ್ಯಾಕ್ ಆಫ್ ಯೂನಿಟಿ, ಒಂದು ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಬೇರೆ ಬೇರೆ ರೀತಿಯಲ್ಲಿ, ನನ್ನ ಪಾಯಿಂಟ್ ಆಫ್ ವ್ಯೂ ಒಂದು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಒಂದು, ಇನ್ನೊಬ್ರು ಪಾಯಿಂಟ್ ಆಫ್, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಅದು ಯೂನಿಟಿ ವರ್ಕೌಟ್ ಆಗಲ್ಲ. ಇದು ಕೂಡ ಅದ್ರದ್ದೊಂದು ಸಮಸ್ಯೆ. ಅದೊಂದು ಲ್ಯಾಕ್ ಆಫ್ ಟ್ರೈನ್ಡ್ ವರ್ಕರ್ಸ್. ಅಲ್ಲಿ ಏನಂತಂದರೆ ಟ್ರೈನಿಂಗ್ ಇಲ್ಲದೆ ಇರುವಂಥ ವರ್ಕರ್ಸು, ಅವಿದ್ಯಾವಂತರು, ಅನ್ಎಜುಕೇಟೆಡ್, ಅನ್ಟ್ರೈನ್ಡ್ ವರ್ಕರ್ಸ್ಗಳು ಏನಿರ್ತಾರಲ್ವ, ಸೊ ಇವರು ಕೂಡ ಅದ್ರಲ್ಲಿ ಎಂಟ್ರಿ ಆಗ್ತಾರೆ. ಅವ್ರು ಎಂಟ್ರಿ ಆಗಿಬಿಟ್ಟು ಅವರೇ ನಾಯಕರಾಗ್ಬಿಡ್ತಾರೆ, ಅವರೇ ಲೀಡರ್ ಆಗಿಬಿಡ್ತಾರೆ.
ಸೊ ಯಾವುದನ್ನು ವ್ಯಾಲಿಡ್ ಆಗಿ ಮಾತಾಡಬೇಕು, ಕಾನೂನು ಪ್ರಕಾರ ಏನಿದೆ, ಕಾನೂನು ಪ್ರಕಾರ ಯಾವುದಿಲ್ಲ. ಸೊ ಅಲ್ಲಿ ಏನು ನಡೆಯೋದಿಲ್ಲ. ಸೊ ಅಲ್ಲಿ ಏನು ಆಬ್ಜೆಕ್ಟಿಗೋಸ್ಕರ ಯೂನಿಯನ್ ಟ್ರೇಡ್ನ ಮಾಡ್ಕೊಂಡಿದ್ದಾರೆ, ಅವನನ್ನು ಯಾಕೆ ಲೀಡ್ರ್ ಮಾಡಿರ್ತಾರೆ, ಆ ಲೀಡ್ರ್ ಆ್ಯಕ್ಚುಯಲ್ ಕೆಲಸ ಏನು ಅವನಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಈ ರೀತಿ ಆದಾಗ ಮತ್ತೆ ಆ ಯೂನಿಯನ್ ಟ್ರೇಡ್ನ ಆಬ್ಜೆಕ್ಟಿವ್ ಎಲ್ಲ ಸರಿ ಇರುತ್ತೆ. ಪೊಲಿಟಿಕಲ್ ಡಾಮಿನೆನ್ಸ್ ಅಂದರೆ ರಾಜಕೀಯ ಪ್ರಾಬಲ್ಯ ಏನು ಅಂತಂತಂದರೆ, ಈ ಹೊರಗಡೆ ಇರ್ತಾವಲ್ಲ ಪೊಲಿಟಿಕಲ್ ಪಾರ್ಟೀಸು, ಈಗೇನು ಹೊರಗಡೆ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ, ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಇರ್ತಾವಲ್ಲ, ಇದು ಇನ್ಫ್ಲೂಯೆನ್ಸ್ ಮಾಡೋವಂಥದ್ದು ಒಳಗಡೆ ಇರೋವಂಥವ್ರಿಗೆ. ಇದು ಕೂಡ ಒಂದು ಸಮಸ್ಯೆನೇ. ಯಾವುದು ಟ್ರೇಡ್ ಯೂನಿಯನ್, ಇದು ಕೂಡ ಒಂದು ಸಮಸ್ಯೆನೇ. ಆಮೇಲೆ ಹಸ್ಸೈಲ್ ಆಟಿಟ್ಯೂಡ್ ಆಫ್ ಎಂಪ್ಲಾಯರ್ಸ್. ಓಕೆನಾ, ಅಂತಂದರೆ ಈ ಎಂಪ್ಲಾಯರ್ಸ್ ಯಾರು ಇರ್ತಾರಲ್ಲ, ಇವ್ರಿಗೊಂಥರ ಕಂಪ್ಲೀಟಾಗಿ ಅಪೋಸ್ ಮಾಡುವಂಥ ಕ್ಲಾಸಸ್ಗಳು ರೀತಿ ನೋಡ್ತಾರೆ. ಯೂನಿಯನ್ ಟ್ರೇಡ್ ಅಂದರೆ ಸಾಕು, ಓನರ್ಸ್ಗಳಿಗೆಲ್ಲ ಅವರ ಪ್ರೊಟೆಕ್ಷನ್ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ರಿಸ್ಕ್ ತರುವಂಥವ್ರು ಅನ್ನೋ ಥರ ಫೀಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ಟ್ರೇಡ್ ಯೂನಿಯನ್ ಎಲ್ಲ ಅನುಭವಿಸ್ತವೆ. ಸೊ ಇದು ಸಿಲೆಬಸ್ ಕಾಪಿಯಲ್ಲಿ ಇತ್ತು ಅಂತ ಡಿಸ್ಕಷನ್ ನಡೆದಿರೋದಷ್ಟೇ. ಮೇ ಬಿ ಕೇಳಲ್ಲ, ಎಕ್ಸಾಮಿಗೆ ಕೇಳಿದ್ರು ಕೂಡ ಜನರಲ್ ಥಿಂಕಿಂಗ್ ಅಲ್ಲ, ಟ್ರೇಡ್ ಯೂನಿಯನ್ ಬಗ್ಗೆ ಇಷ್ಟೊತ್ತು ಮಾತಾಡ್ತಾನೆ ಇದೀವಿ, ಕೇಳ್ತಾನೆ ಇದ್ದೀರಾ ಟ್ರೇಡ್ ಯೂನಿಯನ್ ಬಗ್ಗೆ. ಸೊ ಟ್ರೇಡ್ ಯೂನಿಯನ್ ಪ್ರಾಬ್ಲಮ್ಸ್ಗಳೇನಂತ ನೋಟ್ ಡೌನ್ ಮಾಡಿ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟು, ಅಮಾಲ್ಗೇಷನ್ ಆಫ್ ಯೂನಿಯನ್ ಟ್ರೇಡ್ ಅಂತ ಒಂದು ವಿಷಯ ಇದೆ. ಓಕೆ, ಸೊ ಇದೇನು ಅಂತಂದರೆ ಒಂದೆರಡು ಕಂಪ್ನಿ ವಿಲೀನ ಆಗುವಂಥದ್ದು, ಅಂದರೆ ಎರಡು ಕಂಪ್ನಿ ಅಲ್ಲ, ಎರಡು ಟ್ರೇಡ್ ಯೂನಿಯನ್ ವಿಲೀನ ಆಗುವಂಥದ್ದು. ಇದು ಯಾವ ರೀತಿ ವಿಲೀನ ಆಗುತ್ತೆ, ಇದಕ್ಕೆ ಮೆಥಡ್ಸ್ಗಳೇನಿದೆ ಅನ್ನುವಂಥದ್ದನ್ನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಮುಂದೆ ಒಂದೆರಡು ಟ್ರೇಡ್ ಯೂನಿಯನ್, ಮುಂದಿನ ವೀಡಿಯೋದಲ್ಲಿ ಒಂದೆರಡು ಟ್ರೇಡ್ ಯೂನಿಯನ್ ಹೇಗೆ ಕ್ಲಬ್ ಆಗುತ್ತೆ, ಕ್ಲಬ್ ಆಗಬೇಕಾದ್ರೆ ಯಾವ ರೀತಿ ಪ್ರಾವಿಷನ್ಸ್ನ ನಮ್ಮ ಇಂಡಿಯನ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಕೊಟ್ಟಿದ್ದಾರೆ, ಯಾವ್ಯಾವ ಸೆಕ್ಷನ್ ಬರುತ್ತೆ, ಕ್ಲಬ್ ಆಗಬೇಕಾದ್ರೆ ಪ್ರೊಸೀಜರ್ ಏನು ಫಾಲೋ ಮಾಡಬೇಕು, ಎಲ್ಲದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಒಂದ್ಸಲ ನೋಡಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.